ನಮ್ಮ ಭಾರತದ GDP $4 ಟ್ರಿಲಿಯನ್. ನಮ್ಮ ಇಂಡಿಯನ್ ಎಕನಾಮಿ $4 ಟ್ರಿಲಿಯನ್ ಆಗಿದೆ. ಅದೇ ನಮ್ಮ ಇಂಡಿಯನ್ದ ಪರ್ ಕ್ಯಾಪಿಟಾ ಇನ್ಕಮ್ $2,800. ಅಂದರೆ ವರ್ಷಕ್ಕೆ 2.5 ಲಕ್ಷ. ಅಂದರೆ ತಿಂಗಳಿಗೆ ಆ್ಯಾವ್ರೇಜ್ ನಮ್ಮ ಇಂಡಿಯಾದಲ್ಲಿರೋ ಒಬ್ಬ ವ್ಯಕ್ತಿ 20,000 ದುಡಿತಾ ಇದ್ದಾನೆ ಅಂತ ಈ ಡೇಟಾ ಹೇಳುತ್ತೆ. ಆದರೆ ಇದು ರಿಯಲ್ ಡೇಟಾ ಅಲ್ಲ. ಯಾಕಂದರೆ ಇದರಲ್ಲಿ LKG ಹೋಗೋ ಹುಡುಗನಿಂದ ಹಿಡ್ಕೊಂಡು 60-70 ವರ್ಷ ಆಗಿರೋ ರಿಟೈರ್ಡ್ ಆಗಿರೋ ವಯಸ್ಸಾದರೂ ಕೂಡ ಇದರಲ್ಲಿ ಬರ್ತಾರೆ. ಇದರಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟು ದುಡಿತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಟೋಟಲ್ ನಮ್ಮ GDPಯ ಪರ್ ಕ್ಯಾಪಿಟಾ ಇನ್ಕಮ್ ಯಾವ ರೀತಿ ಹೇಳೋದಂದರೆ ನಮ್ಮ ಪಾಪ್ಯುಲೇಷನ್ ಮೇಲೆ ಕೌಂಟ್ ಮಾಡ್ತಾರೆ. ಆದರೆ ಈ ಪಾಪ್ಯುಲೇಷನಲ್ಲಿ ಕೆಲಸ ಮಾಡೋರು ಇರ್ತಾರೆ, ಕೆಲಸ ಮಾಡದಿರೋರು ಇರ್ತಾರೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಈ ಡೇಟಾ ಹೇಳಲ್ಲ. ಅದಕ್ಕೋಸ್ಕರ ಈ ಡೇಟಾನ ನಾವು ರಿಯಲ್ ಅಂತ ನಂಬೋಕ್ಕಾಗಲ್ಲ. ಆದರೂ ಆ್ಯಾವ್ರೇಜ್ ಆಗಿ ತೊಗೊಂಡ್ರೆ ಒಬ್ಬ ವ್ಯಕ್ತಿ 20,000 ದುಡಿತಾ ಇದ್ದಾನೆ ಅಂತ ಈ ಡೇಟಾ ಹೇಳುತ್ತೆ. ಆದರೆ ಈ ಡೇಟಾಕ್ಕಿಂತ ಕಡಿಮೆನೂ ತುಂಬ ಜನ ದುಡಿತಾ ಇದ್ದಾರೆ. 10,000, 15,000, ಕೆಲವೊಬ್ಬರೆಲ್ಲ 7,000, 8,000ಕ್ಕೂ ದುಡಿಯೋರನ್ನು ಕೂಡ ನಾನು ನೋಡಿದ್ದೀನಿ. ಆದರೆ ಅಮೇರಿಕಾ ಆಗಲಿ, ಚೈನಾ ಆಗಲಿ, ಈ ದೇಶದ ಪರ್ ಕ್ಯಾಪಿಟಲ್ ಇನ್ಕಮು ನಮಗಿಂತ ಜಾಸ್ತಿ ಇದೆ. ನಮ್ಮ ಇಂಡಿಯಾ 4th ಲಾರ್ಜೆಸ್ಟ್ ಎಕನಾಮಿ ಆದರೂ ಕೂಡ ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮು ಇನ್ನೂ ಕಡಿಮೆನೇ ಇದೆ. ಆದರೆ ಇದೇ 15,000, 20,000 ದುಡಿತಾ ಇರೋರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎದಕ್ಕೋಸ್ಕರ ಅಂದರೆ ನಮ್ಮ ಫ್ಯೂಚರು ಇದಕ್ಕಿಂತ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಇನ್ವೆಸ್ಟ್ ಮಾಡುವಂಥ ಟೈಮಲ್ಲಿ ಅವ್ರು ಒಂದೇ ಒಂದು ಕಾಮನ್ ತಪ್ಪು ಮಾಡೋದು ಏನು ಅಂದರೆ ಪೋರ್ಟ್ಫೋಲಿಯೋ ಅಲೋಕೇಶನ್. ಈ ಪೋರ್ಟ್ಫೋಲಿಯೋ ಅಲೋಕೇಶನ್ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, FD, RD, ಗೋಲ್ಡು ಪ್ರತಿಯೊಂದರಲ್ಲೂ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದರಿಂದ ಅವರು ಪೋರ್ಟ್ಫೋಲಿಯೋಗೆ ಏನು ಹೊಡೆತ ಬೀಳುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ಪೋರ್ಟ್ಫೋಲಿಯೋ ಅಲೋಕೇಶನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇದನ್ನು ಮಾತ್ರ ನೀವು ಕಲಿಬೇಕು. ಇದಕ್ಕೊಂದು ಫಾರ್ಮುಲಾ ಕೂಡ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೋರ್ಟ್ಫೋಲಿಯೋ ಅಲೋಕೇಶನ್ ಅಂದರೆ ಏನು, ಅಲೋಕೇಶನ್ ಯಾವ ರೀತಿ ಮಾಡಬೇಕು, ಮತ್ತು ರೈಟ್ ಪೋರ್ಟ್ಫೋಲಿಯೋ ಅಲೋಕೇಶನ್ ಮಾಡದೇ ಇದ್ದರೆ ನಮ್ಮ ಎಂಡ್ ರಿಟರ್ನಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಬ್ಬ ಹುಡುಗ ತಿಂಗಳಿಗೆ 20,000 ದುಡಿತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. 20,000ನೇ ಯಾಕೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ತಿಂಗಳಿಗೆ ಇರೋದು ಅಷ್ಟೇ. ಅದಕ್ಕೋಸ್ಕರ ನಾನು 20,000 ತೊಗೋತಾ ಇದ್ದೀನಿ. ಈ 20,000ದಲ್ಲಿ ಅವನು ಗ್ರಾಸ್ ಸ್ಯಾಲ್ರಿ ಅಂದರೆ ಬೇಸಿಕ್ ಮತ್ತು DA ಸೇರಿ 10,000 ಇರುತ್ತೆ. ಈ ಗ್ರಾಸ್ ಸ್ಯಾಲ್ರಿಗೆ ಅವನು PF ಕಟ್ ಆಗುತ್ತೆ. PF ಅಂದರೆ ಏನು ಹೇಳಿ, ಪ್ರಾವಿಡೆಂಟ್ ಫಂಡ್ ಅಂತ. ಈ ಪ್ರಾವಿಡೆಂಟ್ ಫಂಡು ಅವನು ಗ್ರಾಸ್ ಸ್ಯಾಲ್ರಿ 12% ಕಟ್ ಆಗುತ್ತೆ. 10,000ಕ್ಕೆ 12% ಅಂದರೆ 1,200 ಆಯಿತು. ಇದು ಅವನ ಸ್ಯಾಲ್ರಿಯಿಂದ ಕಟ್ ಆಯಿತು. ಅದೇ ಎಂಪ್ಲಾಯ್ ಕಡೆಯಿಂದ ಇದು ಕಟ್ ಆಯಿತು. ಅದೇ ಎಂಪ್ಲಾಯರ್ ಕಡೆಯಿಂದ ಅಂದರೆ ಕಂಪ್ನಿ ಕಡೆಯಿಂದನೂ 1,200 ಕಟ್ ಆಗುತ್ತೆ. ಟೋಟಲ್ಲು ಅವ್ನಿಗೆ PF ಅಕೌಂಟಿಗೆ ಹೋಗೋದು 2,400 ಹೋಗುತ್ತೆ. ಇದು ಬಿಟ್ಟು ಅವ್ನಿಗೆ 20,000 ಸ್ಯಾಲ್ರಿ ಬರುತ್ತೆ, ನೆಟ್ ಸ್ಯಾಲ್ರಿ. ಈ ನೆಟ್ ಸ್ಯಾಲ್ರಿನಲ್ಲಿ ಅವನು ತುಂಬ ಡಿಸಿಪ್ಲಿನ್ ಆಗಿದ್ದಾನೆ. ಅದಕ್ಕೋಸ್ಕರ ಅವ್ನ ಸ್ಯಾಲ್ರಿ 20% ಅವನು ಇನ್ವೆಸ್ಟ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. 20,000ಕ್ಕೆ 20% ಅಂದರೆ ಎಷ್ಟಾಯಿತು, 4,000 ಆಯಿತು. ಈ 4,000 ಅವನು 2,000 ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಇನ್ನು 2,000 ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಅಂದರೆ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಇವಾಗ ನಿಮ್ಗೆ ಅನ್ಸುತ್ತೆ 50-50 ಅಲೋಕೇಶನ್ ಆಯಿತು, ಇವನ್ ಪೋರ್ಟ್ಫೋಲಿಯೋ ತುಂಬ ಬ್ಯಾಲೆನ್ಸಿಂಗ್ ಆಗಿದೆ ಅಂತ. ಆದರೆ ನೀವು ಇಲ್ಲೇ ತಪ್ಪು ಮಾಡ್ತಾ ಇರೋದು. ಇದು ರಿಯಲ್ ವರ್ಲ್ಡಲ್ಲಿ ಬ್ಯಾಲೆನ್ಸಿಂಗ್ ಆಗಿಲ್ಲ, ಇದೇ ಇಂಬ್ಯಾಲೆನ್ಸಿಂಗ್ ಆಗಿರೋದು. ಯಾಕಂದರೆ ಇವನು PF ಕಟ್ ಆಗ್ತಿದೆ ಎಷ್ಟು, 2,400. ಇದು ಏನು, PF ಕೂಡ ಒಂದು ಡೆಟ್ ಇನ್ಸ್ಟ್ರೂಮೆಂಟ್. PF ಆಗಲಿ, PPF ಆಗಲಿ, FD ಆಗಲಿ, ಇಲ್ಲೆಲ್ಲ ನಿಮ್ಗೆ ಫಿಕ್ಸ್ ರಿಟರ್ನ್ ಸಿಗುತ್ತೆ. ಅದೇ ರೀತಿ ಡೆಟ್ಟಲ್ಲೂ ಕೂಡ ನಿಮ್ಗೆ ಸ್ಟೇಬಲ್ ರಿಟರ್ನ್ ಸಿಗುತ್ತೆ. ಈ ಸ್ಟೇಬಲ್ ರಿಟರ್ನ್ ಸಿಗೋದ್ರಿಂದ ಇವೆಲ್ಲನೂ ಇನ್ಫ್ಲೇಷನ್ ಕೂಡ ಬೀಟ್ ಮಾಡೋಕ್ಕಾಗಲ್ಲ. ಇವಾಗ ಇವನು ಅಸೆಟ್ ಅಲೋಕೇಶನ್ ಯಾವ ರೀತಿ ಆಯ್ತೇಳಿ, 4,400 ಡೆಟ್ಟಲ್ಲೇ ಹೋಯಿತು, ಇನ್ನು 2,000 ಮಾತ್ರ ಈಕ್ವಿಟಿನಲ್ಲಿ ಹೋಯಿತು. ಇದರಿಂದ ಇವೊಂದು 70% ಅಲೋಕೇಶನು ಡೆಟ್ಟಲ್ಲಿದೆ, ಇನ್ನು 30% ಅಲೋಕೇಶನ್ ಮಾತ್ರ ಈಕ್ವಿಟಿನಲ್ಲಿದೆ. ಇವಾಗ ಇವನು ಫ್ಯೂಚರ್ ಡಿಸೈಡ್ ಮಾಡೋ 30% ಮಾತ್ರ ಈಕ್ವಿಟಿನಲ್ಲಿದೆ. ಅಂದರೆ ಇವನು 30 ವರ್ಷ ಆದಮೇಲೆ ರಿಟೈರ್ಡಿಗೆ ಏನಾದರೂ ದುಡ್ಡನ್ನ ಸೇವ್ ಮಾಡ್ತಾ ಇದ್ದರೆ ಇವನು ಆ ದುಡ್ಡಲ್ಲಿ ರಿಟೈರ್ಡ್ ಆಗೋಕ್ಕೆ ಆಗಲ್ಲ. ಯಾಕಂದರೆ ಇವನು ಫ್ಯೂಚರ್ನ ಡಿಸೈಡ್ ಮಾಡುವಂಥ ಎಲ್ಲ ದುಡ್ಡು ಡೆಟ್ಟಲ್ಲಿದೆ. 70% ದುಡ್ಡು ಡೆಟ್ಟಲ್ಲಿದೆ, ಇನ್ನು 30% ಮಾತ್ರ ಈಕ್ವಿಟಿನಲ್ಲಿದೆ. ಈ 70% ದುಡ್ಡು ಗ್ರೋನೇ ಆಗ್ತಾ ಇಲ್ಲ, ಜಸ್ಟ್ ಸರ್ವೈವ್ ಆಗ್ತಾಯಿದೆ. ಯಾಕಂದರೆ 7-8% ಡೆಟ್ಟಲ್ಲಿ ಮತ್ತು PF ಅಲ್ಲಿ ಗ್ರೋ ಆಗುತ್ತೆ. ಅಂದರೆ ನಮ್ಮ ಇನ್ಫ್ಲೇಷನ್ ಕೂಡ 7-8% ಇದೆ. ಇದರಿಂದ ಇವನು ದುಡ್ಡು 30 ವರ್ಷ ಆದಮೇಲೂ ಕೂಡ ಅವ್ನಿಗೇನು ಪರ್ಚೇಸಿಂಗ್ ಪವರ್ ಇತ್ತಲ್ಲ, ಇವತ್ತೇನು ಪರ್ಚೇಸಿಂಗ್ ಪವರ್ ಇತ್ತಲ್ಲ, 30 ವರ್ಷ ಆದಮೇಲೂ ಅದೇ ಪರ್ಚೇಸಿಂಗ್ ಪವರ್ ಇರುತ್ತೆ. ಯಾಕಂದರೆ ಇವನು ಮೆಜಾರಿಟಿ ಇನ್ವೆಸ್ಟ್ಮೆಂಟು ಡೆಟ್ಟಲ್ಲೇ ಇದೆ. ಇವನು ದುಡ್ಡು ಸರ್ವೈವ್ ಆಗ್ತಿದೆ ಅಷ್ಟೇ, ಗ್ರೋ ಆಗ್ತಾ ಇಲ್ಲ. ಗ್ರೋ ಆಗಬೇಕಂದ್ರೆ ಇವನ್ನೆಲ್ಲ ಇನ್ವೆಸ್ಟ್ ಮಾಡಬೇಕು, ಇನ್ಫ್ಲೇಷನ್ಗೆ ಜಾಸ್ತಿ ಬರಬೇಕು. ಇನ್ಫ್ಲೇಷನ್ಗೆ ಜಾಸ್ತಿ ರಿಟರ್ನ್ ಬರೋ ಬೆಟರ್ ಆಪ್ಷನ್ ಯಾವುದು ಹೇಳಿ, ಇಷ್ಟು ಕಡಿಮೆ ಅಮೌಂಟಲ್ಲಿ ಈಕ್ವಿಟಿ. ಇವನೇ ಏನಾದರೂ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಿದರೆ ಇವನು ರಿಟರ್ನ್ ಜಾಸ್ತಿ ಆಗ್ತಿತ್ತು. ಇವತ್ತು ಏನು ಪರ್ಚೇಸಿಂಗ್ ಪವರ್ ಇದೆಯಲ್ಲ 30 ವರ್ಷ ಆದಮೇಲೆ ಇದಕ್ಕಿಂತ ಬೆಟರ್ ಆಗಿರ್ತಾ ಇತ್ತು. ನಾವು ಇನ್ವೆಸ್ಟ್ ಮಾಡೋದಕ್ಕೆ ಹೇಳಿ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಚೆನ್ನಾಗಿದ್ದೀನಿ, ಫ್ಯೂಚರಲ್ಲಿ ಇದಕ್ಕಿಂತ ಚೆನ್ನಾಗಿರ್ತೀನಿ ಅಂತ. ಇಲ್ಲಾಂದರೆ ಯಾರು ಇನ್ವೆಸ್ಟ್ ಮಾಡ್ತಾರೆ? ಇನ್ವೆಸ್ಟ್ ಮಾಡೋ ಮೇನ್ ರೀಸನ್ನೇ ಇನ್ಫ್ಲೇಷನ್ನ ತಪ್ಪಿಸ್ಕೊಳ್ಳೋದಕ್ಕೆ. ತುಂಬ ಜನ ಇನ್ವೆಸ್ಟ್ ಮಾಡೋದು, ನಾನು ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು ಅಂತ ಅನ್ಕೋತಾರೆ. ಮೇನ್ ರೀಸನ್ ಇನ್ಫ್ಲೇಷನ್ನ ಬೀಟ್ ಮಾಡೋದು. ಹೌದು, ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ಇದೆಲ್ಲ ಡ್ರೀಮ್ ಇರುತ್ತೆ. ಓಕೆ, ಅದೆಲ್ಲ ಡ್ರೀಮ್ ಫಿಲ್ ಆಗೋದು ಯಾವಾಗ ಅಂದರೆ ನೀವು ಇನ್ಫ್ಲೇಷನ್ನ ಬೀಟ್ ಮಾಡಿದಾಗ. ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರು ವೇಸ್ಟೇ. ಈ ಬೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಎಂಡ್ ಗೋಲ್ ಏನಾಗುತ್ತೆ ಅಂದರೆ, ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಅದಕ್ಕೋಸ್ಕರ ನಾನು ಕೇಸ್ 1, ಕೇಸ್ 2, ಕೇಸ್ 3 ಈ ಥರ 3 ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಕೇಸ್ 1ನಲ್ಲಿ ಒಬ್ಬ ವ್ಯಕ್ತಿ 30 ವರ್ಷ ಇನ್ವೆಸ್ಟ್ ಮಾಡ್ತಾನೆ. ಎಲ್ಲಿ ಅಂದರೆ ಡೆಟ್ಟಲ್ಲಿ 80% ಇನ್ವೆಸ್ಟ್ ಮಾಡ್ತಾನೆ. ಅದೇ ರೀತಿ ಈಕ್ವಿಟಿನಲ್ಲಿ 20% ಇನ್ವೆಸ್ಟ್ ಮಾಡ್ತಾನೆ. ಅಂದರೆ ಡೆಟ್ಟಲ್ಲಿ 4,800 ಇನ್ವೆಸ್ಟ್ ಮಾಡ್ತಾನೆ, ಈಕ್ವಿಟಿನಲ್ಲಿ 1,200 ಇನ್ವೆಸ್ಟ್ ಮಾಡ್ತಾನೆ. ಇವಾಗ 30 ಇಯರ್ಸ್ ಆದಮೇಲೆ ಡೆಟ್ಟಿಂದ ಅವನಿಗೆ 59 lakhs ಬರುತ್ತೆ. ಅದೇ ರೀತಿ ಈಕ್ವಿಟಿಯಿಂದ 84 lakhs ಬರುತ್ತೆ. ಇನ್ನು ಟೋಟಲ್ ರಿಟರ್ನು 1.43 crores ಆಯಿತು. ಇದು ಕೇಸ್ 1 ಆಯಿತು. ಅದೇ ಕೇಸ್ 2ನಲ್ಲಿ ಅದೇ ವ್ಯಕ್ತಿ 30 ವರ್ಷ
ಡೆಟ್ಟಲ್ಲಿ 30% ಇನ್ವೆಸ್ಟ್ ಮಾಡ್ತಾನೆ, ಈಕ್ವಿಟಿನಲ್ಲಿ 70% ಇನ್ವೆಸ್ಟ್ ಮಾಡ್ತಾನೆ. ಅಂದರೆ ಇದು ಉಲ್ಟಾ ಆಯಿತು. 1800 ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡ್ತಾನೆ, 4200 ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಆವಾಗ ಡೆಟ್ಟಿಂದ ಇವನಿಗೆ 22 ಲ್ಯಾಕ್ ಬರುತ್ತೆ, ಈಕ್ವಿಟಿಯಿಂದ ಇವನಿಗೆ 2.94 ಕ್ರೋರ್ ಬರುತ್ತೆ. ಇದು ಟೋಟಲ್ ರಿಟರ್ನು 3.16 ಕ್ರೋರ್ ಆಗುತ್ತೆ. ಅದೇ ರೀತಿ ಕೇಸ್ 3ಯಲ್ಲಿ ಅದೇ ವ್ಯಕ್ತಿ 30 ವರ್ಷ ಡೆಟ್ಟಲ್ಲಿ ಬಿಟ್ಟು ಈಕ್ವಿಟಿನಲ್ಲೇ 100% ಇನ್ವೆಸ್ಟ್ ಮಾಡ್ತಾನೆ, 6000 ಇನ್ವೆಸ್ಟ್ ಮಾಡ್ತಾನೆ. ಇಂದು ಟೋಟಲ್ ರಿಟರ್ನು 4.21 ಕ್ರೋರ್ ಆಗುತ್ತೆ. ಇದರಿಂದ ನಮಗೆ ಏನು ಗೊತ್ತಾಯ್ತು ಹೇಳಿ, ಡೆಟ್ಟು ಹೆವಿ ಅಪ್ರೋಚಿಂದ ಇವನಿಗೆ 1.43 ಕ್ರೋರ್ ಸಿಕ್ತು. ಬ್ಯಾಲೆನ್ಸ್ಡ್ ಅಪ್ರೋಚಿಂದ ಅಂದರೆ ಸ್ವಲ್ಪ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ರಿಂದ ಇವನಿಗೆ 3.16 ಕ್ರೋರ್ ಸಿಕ್ತು. ಅಗ್ರೆಸಿವ್ ಅಪ್ರೋಚ್ ಅಂದರೆ ಪ್ಯೂರ್ ಈಕ್ವಿಟಿನಲ್ಲೇ ಇನ್ವೆಸ್ಟ್ ಮಾಡಿದ್ದಕ್ಕೆ ಇವನ ಹತ್ರ 4.21 ಕ್ರೋರ್ ಸಿಕ್ತು. ಇದರಿಂದ ನಮಗೇನು ಗೊತ್ತಾಗುತ್ತೆ, ಲಾಂಗ್ ಟರ್ಮಲ್ಲಿ ಈಕ್ವಿಟಿನ ಬೀಟ್ ಮಾಡುವಂಥ ಅಸೆಟ್ ಕ್ಲಾಸ್ ಯಾವುದೂ ಇಲ್ಲೇ ಇಲ್ಲ. ಈಕ್ವಿಟಿ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಕೊಡುವಷ್ಟು ರಿಟರ್ನು ನೀವು ಬೇರೆ ಯಾವುದೇ ಅಸೆಟ್ ಕ್ಲಾಸಲ್ಲೂ ಕೊಡಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲರೂ ಈಗ ಗೋಲ್ಡ್ ಮೇಲೆ ಹೋಗ್ತಿದೆ ಅಂದ ತಕ್ಷಣ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು, ಸಿಲ್ವರ್ ಮೇಲೆ ಹೋಗ್ತಿದೆ ಅಂತ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು, ಯಾರೋ ಬಾಂಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಬಾಂಡಲ್ಲಿ ಇನ್ವೆಸ್ಟ್ ಮಾಡೋದು, ಈ ರೀತಿ ಡೈವರ್ಸಿಫಿಕೇಷನ್ ಮಾಡೋಕೆ ಹೋಗ್ತಾರೆ. ನಿಮ್ಮ ದುಡ್ಡೇ ಕಡಿಮೆ ಇದೆ, ಏನು ಡೈವರ್ಸಿಫಿಕೇಷನ್ ಮಾಡ್ತೀರಾ? ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದೆ, ಎಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅಂದಾಗ ಅವಾಗ ನೀವು ಡೈವರ್ಸಿಫಿಕೇಷನ್ ಮಾಡ್ಬೋದು. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದಾಗ, ನಿಮ್ಮ ಹತ್ರ ಇರೋದೇ 3000, 4000, 5000, ಇದರಲ್ಲಿ ಏನು ಡೈವರ್ಸಿಫಿಕೇಷನ್ ಮಾಡ್ತೀರಾ? ಅದರಲ್ಲೂ ಎಂಗೇಜಲ್ಲಿ ಇದ್ದೀರಾ ಅಂದರೆ ನೀವು ಡೆಟ್ ಹತ್ರ ಹೋಗಲೇಬಾರ್ದು. ಮೆಜಾರಿಟಿ ಆಫ್ ದ ಪೋರ್ಟ್ಫೋಲಿಯೋನಲ್ಲಿ ಈಕ್ವಿಟಿನೇ ಇರಬೇಕು. ನಿಮ್ಮ ಪೋರ್ಟ್ಫೋಲಿಯೋ ಜಾಸ್ತಿ ಈಕ್ವಿಟಿನಲ್ಲಿ ಅಲೋಕೇಶನ್ ಆಗಿರಬೇಕು. ರಿಸ್ಕ್ ತೊಗೊಳ್ಳಿ, ಇವಾಗ ರಿಸ್ಕ್ ತೊಗೋದ್ರೆ ಇನ್ನು ಯಾವಾಗ ತೊಗೋತೀರಾ? ಈ 4 ಕೋಟಿ ಏನು ಬಂದಿದೆಯಲ್ಲ, ಅದೇನಾದರೂ ನೀವು ಡೆಟ್ಟಲ್ಲಿ 30 ವರ್ಷ ನಿಮ್ಮ ದುಡ್ಡು ಕೊಳಿತಾ ಬಿದ್ದಿದ್ರೆ, 30 ವರ್ಷ ಕೊಳಿತಾ ಬಿದ್ದಿದ್ರೆ ಅಂತ ಹೇಳ್ತೀನಿ. ಯಾಕಂದರೆ ಡೆಟ್ಟಲ್ಲಿ ನಿಮ್ಮ ದುಡ್ಡು ಗ್ರೋ ಆಗಲ್ಲ, ಜಸ್ಟ್ ಸರ್ವೈವ್ ಆಗುತ್ತೆ. ಎಷ್ಟಿತ್ತು ಅಷ್ಟೇ ಇರುತ್ತೆ. ಇನ್ಫ್ಲೇಷನ್ನ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ಹೊರತು ಇನ್ಫ್ಲೇಷನ್ನ ಬೀಟ್ ಮಾಡಿ ಗ್ರೋ ಆಗಲ್ಲ. ಅದಕ್ಕೋಸ್ಕರ ಆ ದುಡ್ಡು ಜಸ್ಟ್ ಸರ್ವೈವ್ ಆಗುತ್ತೆ. ಈಗ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡೋದಂಗೆ ಸಿಕ್ತು 1 ಕೋಟಿ ಸಿಕ್ತು, ಅದೇ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದಂಗೆ 4 ಕೋಟಿ ಸಿಕ್ತು. ಇಬ್ಬರು ಸೇಮ್ ಅಮೌಂಟೇ, ಆದರೆ ಇವ್ನು ಮಾಡ್ತಾ ಇರೋದು ಈಕ್ವಿಟಿನಲ್ಲಿ, ಅವ್ನು ಮಾಡ್ತಾ ಇರೋದು ಡೆಟ್ಟಲ್ಲಿ. ಇದರಿಂದ ಅವ್ನು 3 ಕೋಟಿ ಕಳ್ಕೊಂಡ. ಈ 1 ಕೋಟಿ ನಿಮಗೆ ಇವಾಗ ಜಾಸ್ತಿ ಅನ್ನಿಸ್ತಿರ್ಬೋದು, ಆದರೆ 30 ವರ್ಷ ಬಿಟ್ಟಾಗ ಈ 1 ಕೋಟಿದು ವ್ಯಾಲ್ಯೂ 1 ಕೋಟಿನೇ ಇರಲ್ಲ, ಅದು ಇದಕ್ಕಿಂತ ಕಡಿಮೆ ಇರುತ್ತೆ. ಅದೇ 4 ಕೋಟಿ ಅಂದರೆ ಅವಾಗ 1 ಕೋಟಿ 1.5 ಕೋಟಿ ವ್ಯಾಲ್ಯೂ ಆದರೂ ಅದ್ರದ್ದು ಇದೇ ಇರುತ್ತೆ. ಇವಾಗ 1 ಕೋಟಿ ಇದ್ದರೆ ನಿಮ್ಗೆ ಎಷ್ಟು ದೊಡ್ಡ ಅಮೌಂಟು, ಅವಾಗ ನಿಮ್ಗೆ 4 ಕೋಟಿ ಇದ್ರೂ ಅದೇ ರೀತಿ ಅನಿಸುತ್ತೆ. ನೀವೇನು ಕಳ್ಕೊಂಡಿರುವಂಥ ಫೀಲ್ ಆಗಲ್ಲ. ಅದೇ ನಿಮ್ಗೆ ಆದರೂ ಅಷ್ಟೆಲ್ಲ ಸೇವ್ ಮಾಡಿದ್ರು ಅವಾಗ 1 ಕೋಟಿ ವ್ಯಾಲ್ಯೂ ಅರ್ಧ ಆಗಿದ್ರೆ, 50 ಲಕ್ಷ ಆಗಿದ್ರೆ, 30 ಲಕ್ಷ ಆಗಿದ್ರೆ ನಿಮ್ಗೆ ಏನು ಅನಿಸುತ್ತೆ? ನಾನು ಇಷ್ಟೆಲ್ಲ ಕಷ್ಟಪಟ್ಟು 30 ವರ್ಷ ಸೇವ್ ಮಾಡಿದ್ರು ನನ್ನ ಹತ್ರ ಏನೂ ಸಿಗಲೇ ಇಲ್ಲ ಅಂತ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದಷ್ಟೇ ಅಲ್ಲ, ಯಾವಲ್ಲಿ ಮಾಡ್ತೀನಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ನಾವು ಪೋರ್ಟ್ಫೋಲಿಯೋ ಅಲೋಕೇಶನ್ ಅಂತ ಕರಿತೀವಿ. ನಾವು ಎಲ್ಲಿ ಅಲೋಕೇಶನ್ ಮಾಡ್ತೀವಿ ಅದು ಕೂಡ ಒಂದು ಚಾಯ್ಸ್ ಆಗಿರುತ್ತೆ. ನಾವು ಎಷ್ಟು ಬೆಟರ್ ಚಾಯ್ಸ್ ಮಾಡ್ತೀವಿ ಅಷ್ಟು ನಮಗೆ ಬೆಟರ್ ರಿಟರ್ನ್ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಅಲೋಕೇಶನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಒಂದು ರೂಲ್ನ ಫಾಲೋ ಮಾಡಿ. ಆ ರೂಲ್ ಹೆಸರೇ ರೂಲ್ ಆಫ್ ಏಜ್ ಅಂತ. ಅಂದರೆ ನಿಮ್ಮ ಏಜ್ ಎಷ್ಟಿದೆ ಅಷ್ಟಲ್ಲಿ ಮಾತ್ರ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡೋದು. ಅಂದರೆ ನಿಮ್ಮ ಏಜ್ ಏನಾದರೂ 20 ವರ್ಷ ಇದ್ದರೆ 20% ಮಾತ್ರ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡಿ, ಇನ್ನು ಉಳಿದಿರೋ 80% ಎಲ್ಲನೂ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಿ. ಇದೇ ರೀತಿ ಮೇಂಟೈನ್ ಮಾಡ್ಕೊತ ಹೋಗಿ. ಈ 4 ಕೋಟಿನ 8 ಕೋಟಿ ಮಾಡೋದು ಹೇಗೆ ಅಂತ ನೀವು ಕೇಳಿದ್ರೆ ಅದಕ್ಕೂ ಒಂದು ಫಾರ್ಮುಲಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ರೀತಿ ನೀವು ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಹೋಗಿ. ನೀವು ಡೆಟ್ಟಲ್ಲಿ ಯಾವಾಗ ಇನ್ಕ್ರೀಸ್ ಮಾಡಬೇಕು ಅಂದರೆ ನಿಮಗೆ 50 ವರ್ಷ 55 ವರ್ಷ ಆಗ್ತಾ ಇದೆ, ಇನ್ನೇನು ರಿಟೈರ್ಡ್ ಆಗೋದಕ್ಕೆ ಇನ್ನೊಂದು 3-4 ವರ್ಷ ಉಳಿದಿದೆ ಅಂದರೆ ಅವಾಗ ನೀವೇನು ಮಾಡಬೇಕು, ನಿಮ್ಮ ಈಕ್ವಿಟಿನಲ್ಲಿರೋ ದುಡ್ಡನ್ನೆಲ್ಲ ತೆಗೆದು ಡೆಟ್ಟಿಗೆ ಶಿಫ್ಟ್ ಮಾಡಬೇಕು. ಯಾಕಂದರೆ ಅವಾಗ ನೀವು ರಿಸ್ಕ್ ತೊಗೊಳಕ್ಕಾಗಲ್ಲ. 50 ವರ್ಷ 60 ವರ್ಷ ಇರೋರು 20 ವರ್ಷದ ಹುಡುಗನಾಗೆ ರಿಸ್ಕ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಒಬ್ಬೊಬ್ಬರದ್ದು ರಿಸ್ಕ್ ಅಪಟೇಟ್ ಬೇರೆ ಬೇರೆ ಇರುತ್ತೆ. ಇದಕ್ಕೋಸ್ಕರ ನೀವು ಈ ರೂಲ್ ಆಫ್ ಏಜ್ನ ಫಾಲೋ ಮಾಡಿದ್ರೆ ನಿಮ್ಗೆ ತುಂಬ ಬೆನಿಫಿಟ್ ಆಗಿರುತ್ತೆ. ಮತ್ತು ಯಾರಿಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ನನ್ನ ದುಡ್ಡು ಬೆಳಿಲೇ ಇದ್ರೂ ಚಿಂತೆ ಇಲ್ಲ, ಕಳ್ಕೊಬಾರ್ದು ಅನ್ನೋರು ಅಂಥವ್ರು FDನಲ್ಲಿ ಹೋಗೋದು ಬೆಟ್ರು, ಡೆಟ್ಟಲ್ಲಿ ಹೋಗೋದು ಬೆಟ್ರು, PPFಲ್ಲಿ ಹೋಗೋದು ಬೆಟ್ರು. ಯಾಕಂದರೆ ಅಲ್ಲಿ ದುಡ್ಡು ಕಳ್ಕೊಳ್ಳಲ್ಲ, ಅಲ್ಲಿ ಸ್ಟೇಬಲ್ ರಿಟರ್ನ್ ಎವ್ರಿ ಇಯರ್ ಸಿಗ್ತಾ ಇರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಆಗಲ್ಲ, ಇಲ್ಲಿ ಅಪ್ ಡೌನ್ ಇದ್ದೇ ಇರುತ್ತೆ. ಇದನ್ನು ಯಾರು ನೋಡೋಕ್ಕೆ ಇಷ್ಟಪಡಲ್ಲ ಅಂಥವ್ರು ಬೇಕಾದ್ರೆ ಡೆಟ್ಟಲ್ಲಿ ಹೋಗ್ಬೋದು. ಆದರೆ ನಾನು ರಿಸ್ಕ್ ತೊಗೊತೀನಿ, ನಾನು ಅಷ್ಟು ವೆಲ್ತ್ ಕ್ರಿಯೇಟ್ ಮಾಡಬೇಕು, ಇಷ್ಟು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅನ್ನೋರು ನೀವು ರಿಸ್ಕ್ ತೊಗೊಳ್ಳೇಬೇಕು, ನೀವು ಈಕ್ವಿಟಿನಲ್ಲಿ ಬರಲೇಬೇಕು. ನಿಮ್ಗೆ ಬೇರೆ ಆಪ್ಷನೇ ಇಲ್ಲ. 4 ಕೋಟಿ ಇರೋದು 8 ಕೋಟಿ ಆಗಬೇಕಂದ್ರೆ ನೀವೇನು ಮಾಡಬೇಕು, ನೀವು ಮಾರ್ಕೆಟ್ ಯಾವಾಗೆಲ್ಲ ಕೆಳಗೆ ಬಿದ್ದಿರುತ್ತೆ ಅವಾಗ ಇನ್ವೆಸ್ಟ್ ಮಾಡಬೇಕು. ಯಾವಾಗ ಕೆಳಗೆ ಬಿದ್ದಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಬೀಳೋಕೆ ಮುಂಚೆ ಗೊತ್ತಾಗಲ್ಲ, ಆದರೆ ಬಿದ್ದಾದ್ಮೇಲೆ ಗೊತ್ತಾಗುತ್ತೆ. ಅವಾಗ ನೀವು ಇನ್ವೆಸ್ಟ್ ಮಾಡಬೇಕು. ಅವಾಗ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡು ಇರಲ್ಲ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ 90% ಜನ ಎಲ್ಲರೂ ಜಾಬೇ ಮಾಡ್ತಿರ್ತಾರೆ, ಅವ್ರಿಗೊಂದು ಸ್ಟೇಬಲ್ ಇನ್ಕಮ್ ಇರುತ್ತೆ ಅಷ್ಟೇ. ಈ ಟೈಮಲ್ಲಿ ಅವರಿಗೆ ಲಂಸಮ್ ದುಡ್ಡು ಯಾವುದೂ ಬರಲ್ಲ ಮಾರ್ಕೆಟ್ ಬಿದ್ದಾಗ. ಯಾಕಂದರೆ ನಮ್ಮ ನಾಳೆ ಮಾರ್ಕೆಟ್ ಬೀಳುತ್ತೆ, ನಾಳೆ ಮಾರ್ಕೆಟ್ ಬೀಳುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಗೇನು ಕನ್ಸು ಬಿದ್ದಿರಲ್ಲ. ಅವಾಗ ನಾವೇನು ಮಾಡ್ಬೋದು, ರೂಲ್ ಆಫ್ ಏಜ್ನ ಫಾಲೋ ಮಾಡಿದಾಗ ನಮ್ಮ ಹತ್ರ 20% ಏನಾದರೂ ಡೆಟ್ಟಲ್ಲಿ ಏನಾದರೂ ಇದ್ದರೆ ನಾವೇನು ಮಾಡಬೇಕು, ಮಾರ್ಕೆಟ್ ಯಾವಾಗೆಲ್ಲ 10%, 15% ಈ ರೀತಿ ಕೆಳಗಡೆ ಬೀಳುತ್ತಲ್ಲ, ಅವಾಗ ನಾವು ಡೆಟ್ಟಲ್ಲಿರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಈಕ್ವಿಟಿನಲ್ಲಿ ಶಿಫ್ಟ್ ಮಾಡಬೇಕು. ಇಷ್ಟೇ ಸಿಂಪಲ್ ಕೆಲಸ. ಏನು ಮಾರ್ಕೆಟ್ ರಿಸರ್ಚ್ ಮಾಡೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಮಾರ್ಕೆಟ್ ಕೆಳಗಡೆ ಬಿದ್ದಿದೆ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅಂಥ ಟೈಮಲ್ಲಿ ನೀವು ಡೆಟ್ಟಲ್ಲಿರೋ ಅಮೌಂಟನ್ನೆಲ್ಲನೂ ಈಕ್ವಿಟಿನಲ್ಲಿ ಶಿಫ್ಟ್ ಮಾಡಬೇಕು. ಡೆಟ್ಟು ಒಂದು ಜಸ್ಟ್ ಒಂದು ಬಕೆಟ್ ಥರ, ಅದು ಅಲ್ಲಿ ನಿಮ್ಮ ದುಡ್ಡು ಸೇವ್ ಆಗೋದಕ್ಕೋಸ್ಕರ ಅಷ್ಟೇ ಇನ್ವೆಸ್ಟ್ ಮಾಡಬೇಕು. ನೀವು ಅದನ್ನು ಒಂದು ಇನ್ವೆಸ್ಟ್ಮೆಂಟ್ ಥರ ಥಿಂಕ್ ಮಾಡಬೇಡಿ, ಒಂದು ಸೇವ್ ಮಾಡ್ತಾ ಇರೋ ಒಂದು ಇನ್ಸ್ಟ್ರೂಮೆಂಟು. ಯಾವ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, SB ಅಕೌಂಟು, ಆ ರೀತಿಯೇ ಇದನ್ನು ಒಂದು ಡೆಟ್ಟನ್ನು ಕೂಡ ಒಂದು ಸೇಫರ್ ಅಕೌಂಟ್ ಅಂತ ಟ್ರೀಟ್ ಮಾಡಿ. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ಲಾಂಗ್ ಟರ್ಮ್ ಥಿಂಕ್ ಮಾಡೋಕೆ ಹೋಗಬೇಡಿ. ಅದನ್ನು ಯಾವಾಗಲೂ ಶಾರ್ಟ್ ಟರ್ಮು, ಒಂದು ವರ್ಷ 2 ವರ್ಷದ ದುಡ್ಡನ್ನು ಅದರಲ್ಲಿ ಮಾರ್ಕೆಟ್ ಬಿತ್ತು ಇದನ್ನು ಅಂದ್ಕೊಳ್ಳಿ, ಅಲ್ಲಿ ಜಾಸ್ತಿ ದಿನ ಹೇಳ್ಕೊಬೇಡಿ, ಜಾಸ್ತಿ ದಿನ ಡೆಟ್ಟಲ್ಲಿ ದುಡ್ಡು ಇಡೋಕೆ ಹೋಗಬೇಡಿ. ಮಾರ್ಕೆಟ್ ಬಿತ್ತಾ ಶಿಫ್ಟ್ ಮಾಡಿಬಿಡಿ. 5% ಬಿಡಲಿ, 10% ಬಿಡಲಿ, ಮಾರ್ಕೆಟ್ ಬಿದ್ದಾಗೆಲ್ಲ ಶಿಫ್ಟ್ ಮಾಡ್ತಾರೆ. ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತಾ, ನಿಮ್ಮ ಈಕ್ವಿಟಿನಲ್ಲಂತೂ SIP ಹೋಗ್ತಾ ಇರುತ್ತೆ. ಇವಾಗ ಇದನ್ನು ಸೇವ್ ಮಾಡ್ತಾರೆ.
ಮತ್ತು ಆವಾಗ ಒಂದು ಎಮರ್ಜೆನ್ಸಿ ಫಂಡ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು 6 ಮಂತ್ಸ್ದು, ಆವಾಗ ನಿಮ್ಮ ಪ್ರಾಬ್ಲಮೇ ಇರಲ್ಲ. ಅದೇ ರೀತಿ ಒಂದು ಇನ್ಶೂರೆನ್ಸ್ ಕೂಡ ತೊಗೊಂಬಿಡಿ. ಇಷ್ಟು ಮಾಡ್ತಾ ಇದ್ದೀರಾ ಅಂದರೆ ನೀವು ನಮ್ಮ ಇಂಡಿಯಾದಲ್ಲಿರೋ 90% ಜನಕ್ಕೆ ಮುಂದೆ ಇದ್ದೀರಾ ಅಂತ ಅರ್ಥ. ಯಾಕಂದರೆ 90% ಜನಕ್ಕೆ ಇದು ಗೊತ್ತೇ ಇರಲ್ಲ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರಲ್ಲ. ಇನ್ನು ಟ್ರೈ ಮಾಡ್ತಾ ಇರೋರು ತಿಳ್ಕೊಂಡಿರೋರು ಯಾರೋ 1% 2% ಜನ ಇದನ್ನು ಆ್ಯಕ್ಚುಯಲ್ ವರ್ಲ್ಡಲ್ಲಿ ಟ್ರೈ ಮಾಡಿ ಅಚೀವ್ ಮಾಡಿರ್ತಾರೆ. ಮತ್ತು ತುಂಬ ಜನ SIP ಮಾಡ್ತಾ ಇರ್ತಾರೆ. ಆದರೆ SIP ಮಾರ್ಕೆಟ್ ಕೆಳಗಡೆ ಬಿತ್ತು ಅಂದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾರೆ. ಮಾರ್ಕೆಟಲ್ಲಿ ನ್ಯೂಸ್ ಕೇಳ್ತಾರೆ. ಮತ್ತು ತುಂಬ ಜನ SIPನ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಇವರು ಎಲ್ಲರೂ ಸ್ಟಾಪ್ ಮಾಡ್ತಾ ಇದ್ದಾರೆ, ನಾವು ಸ್ಟಾಪ್ ಮಾಡೋಣ ಅಂತ. ಈ ರೀತಿ ನೀವು ಸ್ಟಾಪ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರುತ್ತೆ ಅವಾಗಲೇ ನೀವು SIPನ ಇನ್ನೂ ಸ್ಟೆಪ್ ಮಾಡೋದಾಗಲಿ, ಅಥವಾ ನಮ್ಮ ಹತ್ರ ಸ್ಟೆಪ್ ಮಾಡೋಕ್ಕೆ ದುಡ್ಡಿಲ್ವಾ, SIP ಹೋಗ್ತಿದ್ದೆ ಹೋಗಕ್ಕೆ ಬಿಡಬೇಕು. ಸ್ಟಾಪ್ ಮಾಡೋದು, ಸ್ಕಿಪ್ ಮಾಡೋದು, ಈ ರೀತಿ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ವಾರನ್ ಬಫೆಟ್ ಅವರು ಒಂದು ಮಾತು ಹೇಳ್ತಾರೆ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಪಿಯರ್ಫುಲ್ ಆ್ಯಂಡ್ ಬಿ ಪಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಅಂತ. ಅಂದರೆ ಎಲ್ಲರೂ ಆಸೆ ಪಡ್ತಿರುವಾಗ ನಾವು ಹೆದರ್ಕೋಬೇಕು, ಅದೇ ಎಲ್ಲರೂ ಹೆದರ್ಕೋತಿರುವಾಗ ನಾವು ಆಸೆ ಪಡಬೇಕು ಅಂತ. ಎಲ್ಲ ಮಾರ್ಕೆಟ್ ಬಿಟ್ಟು ಎಲ್ಲರೂ ಹೋಗ್ತಿರ್ತಾರೆ ಅಂದರೆ ಅವಾಗ ನಾವು ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ಎಲ್ಲರೂ ಸೆಲ್ ಮಾಡಿದ್ರೆ ಏನಾಗುತ್ತೆ, ಮಾರ್ಕೆಟ್ ಕೆಳಗಡೆ ಬೀಳುತ್ತೆ, ಅವಾಗ ನಾವು ಬೈ ಮಾಡಬೇಕು. ಎಲ್ಲರೂ ಬೈ ಮಾಡ್ತಿರುವಾಗ ಅವಾಗ ನಾವು ಸೆಲ್ ಮಾಡಬೇಕು. ಇದು ಸಿಂಪಲ್ ರೂಲ್. ಇನ್ವೆಸ್ಟಿಂಗ್ನ ಬೇಸಿಕ್ ರೂಲೇ, ಫಂಡಮೆಂಟಲ್ ರೂಲೇನೇ ಬೈಲು ಸೆಲ್ ಹೈ. ಆದರೆ ಇಡೀ ಜಗತ್ತೇ ಉಲ್ಟಾ ಮಾಡುತ್ತೆ. ಅವರು ಬೈನ ಹೈಯಲ್ಲಿದ್ದಂಗೆ ಮಾಡ್ತಾರೆ. ಅಂದರೆ ಮಾರ್ಕೆಟ್ ಪೀಕಲ್ಲಿದ್ದಾಗ ಎಲ್ಲರೂ ಬೈ ಮಾಡೋಕ್ಕೆ ಹೋಗ್ತಾರೆ, ಕೆಳಗಡೆ ಬಂದಾಗ ಎಲ್ಲರೂ ಸೆಲ್ ಮಾಡೋಕ್ಕೆ ಹೋಗ್ತಾರೆ, ಎಲ್ಲರೂ ಉಲ್ಟಾ ಮಾಡ್ತಾರೆ. ಅದಕ್ಕೋಸ್ಕರ SIP ಮಾತ್ರ ಯಾರು ಹೇಳಿ ನಾನು SIP ಮಾತ್ರ ತುಂಬ ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನಮ್ಮ ಹತ್ರ ದುಡ್ಡೇ ಇಲ್ಲ. ಅವಾಗ ನಾವೇನು ಮಾಡಬೇಕು? SIP ಈಸ್ ಅ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಫಾರ್ ವೆಲ್ತ್ ಕ್ರಿಯೇಷನ್.